ನಿಜಕ್ಕೂ ಕೂಡ ವರ್ತೂರ್ ಸಂತೋಷ್ ಅವರನ್ನ ಮುಟ್ಟಕ್ಕಾಗಲ್ಲ. ಅವರ ಒಂದು ಕದರೇ ಬೇರೆ, ಅವರ ಒಂದು ಕ್ರೇಜೇ ಬೇರೆ. ಯಾಕಂದ್ರೆ ಸಾಕಷ್ಟು ಜನರು ವರ್ತೂರ್ ಅವರಿಗೆ ಸಪೋರ್ಟ್ ಮಾಡ್ತಾರೆ, ಇನ್ನು ಕೆಲವೊಂದಿಷ್ಟು ಜನರು ವರ್ತೂರ್ ಅವರಿಗೆ ಬೈಯೋದು, ಕಾಲೆಳೆಯುವುದು. ಆದರೆ ಯಲಾಂಕದಲ್ಲಿ ಒಬ್ಬರು ವ್ಯಕ್ತಿ ಇದಾರಲ್ಲ, ಸೊ ಅವರು ಬಹಳಷ್ಟು ರೀತಿಯಲ್ಲಿ ಮಾತನಾಡುವುದು, ಬೇಡದಿರೋ ವಿಷಯನೆಲ್ಲ ತೆಗೆಯುವುದು, ಹಳೆ ವಿಚಾರ ಏನೇನೋ ತೆಗೆಯುವುದು, ಫ್ಯಾಮಿಲಿ ಒಂದು ವ್ಯಕ್ತಿತ್ವದ ಬಗ್ಗೆ ಮಾತನಾಡೋದು, ಫ್ಯಾಮಿಲಿ ವಿಚಾರ ಬಗ್ಗೆ ಮಾತನಾಡೋದು, ಪರ್ಸನಲ್ ಮ್ಯಾಟರ್ ತೆಗೆಯೋದು, ಮದುವೆ ವಿಚಾರ ತೆಗೆಯೋದು. ಸೊ ಈ ರೀತಿಯೆಲ್ಲ ಮಾತನಾಡ್ತಿರ್ತಾರೆ. ಅದು ಬಹಳಷ್ಟು ರೀತಿಯಲ್ಲಿ ಜನರಿಗೂ ಕೂಡ ಕೋಪ ತರಿಸಿದೆ. ಯಾವತ್ತಿದ್ರೂ ಕೂಡ ವರ್ತೂರ್ ಒಳ್ಳೆಯವರಾಗಿ ಇರ್ತಾರೆ, ಒಳ್ಳೆದನ್ನೇ ಮಾಡ್ತಾರೆ, ಜನರಿಗೆ ಇನ್ಸ್ಪೈರ್ ಮಾಡ್ತಾರೆ. ವರ್ತೂರ್ ಅವ್ರನ್ನ ಜನರು ಮಾತ್ರ ಬಿಟ್ಕೊಡೋದಿಲ್ಲ. ಹೀಗಾಗಿ ವರ್ತೂರ್ ಅವ್ರಿಗೆ ಎಷ್ಟೇ ಏನೇ ಒಂದು ಮುಂಚೆ ಏನೇ ಆಗಿರ್ಬೋದು ಅವರ ಒಂದು ಫ್ಯಾಮಿಲಿ, ಅದು ಬೇಕಾಗಿಲ್ಲ. ವರ್ತೂರ್ ಹೊರಗಡೆ ಚೆನ್ನಾಗಿದ್ದಾರೆ, ಅದು ಜನರಿಗೆ ಬೇಕಾಗಿರೋದು. ಸಪೋರ್ಟ್ ಅನ್ನು ಸಹ ಮಾಡ್ತಾ ಇದ್ದಾರೆ. ವರ್ತೂರ್ನ ಪ್ರತಿಯೊಬ್ಬರು ಜನ ಇಷ್ಟಪಡ್ತಾರೆ, ಈಗಲೂ ಕೂಡ ಇಷ್ಟಪಡ್ತಾರೆ, ಮುಂದೆನೂ ಕೂಡ ಇಷ್ಟಪಡ್ತಾರೆ. ಸೊ ಹೀಗಾಗಿ ವರ್ತೂರ್ ಅವರ ಬಗ್ಗೆ ಯಾರೇ ಏನೇ ಮಾತನಾಡಿದ್ರು ಅದನ್ನ ಜನರು ಸ್ವೀಕರಿಸೋದಿಲ್ಲ. ವರ್ತೂರ್ ಅವರಿಗೆ ನಿರಂತರ ಸಪೋರ್ಟ್ ಯಾವಾಗಲೂ ಕೂಡ ಇದ್ದೇ ಇರುತ್ತೆ ಅಂತ ಒಂದು ಜನರ ಅಭಿಪ್ರಾಯ. ಇದ್ರ ಬಗ್ಗೆ ನೀವೇನಂತೀರಾ? ವರ್ತೂರ್ ಅವ್ರು ನಿಜಕ್ಕೂ ಕೂಡ ಸೂಪರ್ ಅಲ್ವಾ? ವರ್ತೂರ್ ಅಭಿಮಾನಿಗಳು ಎಲ್ಲ ಒಂದು ಪ್ರತಿ ಊರಿನಲ್ಲೂ ಕೂಡ ಇದ್ದಾರೆ, ಪ್ರತಿ ಜಾಗದಲ್ಲೂ ಕೂಡ ಇದ್ದಾರೆ. ಜೊತೆಗೆ ಹಳ್ಳಿಕಾರ್ ಒಡಿಯಾ ಅಂತ ಹೆಸರು ಅವರಿಗೆ ಕೊಟ್ಟಿದ್ದಾರೆ, ಅದು ಸರಿ ಇಲ್ಲ. ಹಾಗೆ ಹೀಗೆ ಅವರಿಗೆ ಹಳ್ಳಿಕಾರ್ ಒಡಿಯಾ ಅನ್ನೋಕ್ಕೆ ಲಾಯಕ್ಕಿಲ್ಲ. ಅವರಿಗೆ ಹಳ್ಳಿಕಾರ್ ಒಡಿಯಾ ಅಂತ ಏನಕ್ಕೆ ಕೊಡಬೇಕು, ಅವರೇನು ಸಾಧನೆ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಸಾಕಷ್ಟು ಜಿಲ್ಲೆಯಲ್ಲಿ ಜನರು ಕೂಡ ಮಾತನಾಡಿದ್ದಾರೆ. ಅದನ್ನು ಕೂಡ ಖಂಡಿಸಿದ್ದಾರೆ ಅಭಿಮಾನಿಗಳು. ವರ್ತೂರ್ ಸಂತೋಷ್ ನಾವು ಹಳ್ಳಿಕಾರ್ ಒಡಿಯಾ ಅಂತ ನಾವು ಕರಿತೀವಿ ಅಂತ ಕೂಡ ಖಂಡಿಸುತ್ತಾ ಬಹಳಷ್ಟು ರೀತಿಯಲ್ಲಿ ವರ್ತೂರ್ ಅವರಿಗೆ ಸಪೋರ್ಟ್ ಅನ್ನ ಸಹ ಮಾಡ್ತಿದ್ರ ಬಗ್ಗೆ ನೀವೇನಂತೀರೋ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ.